ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಏನಾದರೂ ಸಮಯ ಕೊಟ್ಟರೆ ನಾನು ಭೇಟಿ ಆಗ್ತೀನಿ. ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ. ಅದೇ ರೀತಿಯಾಗಿ ಇನ್ನು ಕೆಲ ದಿನಗಳಲ್ಲೇ ಗ್ಯಾರಂಟಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸುತ್ತೆ ಅಂತ ಭವಿಷ್ಯವನ್ನು ಎಚ್ ವಿಶ್ವನಾಥ್ ನುಡಿದಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಎಚ್ ವಿಶ್ವನಾಥ್ ಜೊತೆ ಚಿಚ್ಚಾಟನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಕಾರ್ಯನಿಮಿತ್ತವಾಗಿ. ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಪಕ್ಷದ ಕೆಲ ಪ್ರಮುಖರನ್ನು ಭೇಟಿಯಾಗಲಿಕ್ಕೂ ಕೂಡ ಸಮಯಾವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅವರನ್ನು ಭೇಟಿಯಾಗೋರಲ್ಲಿ ಎಚ್ ವಿಶ್ವನಾಥ್ ಅವರು ಕೂಡ ಒಬ್ಬರು ಅಂತ ಮಾಹಿತಿ ಇದೆ. ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಡ್ಡಾ ಅವರು ಬಂದಿದ್ದಾರೆ, ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ, ಏನೆಲ್ಲ ಹೇಳಬೇಕು ಅಂತ ಇದ್ದೀರಾ ಸರ್? ನಾನು ಈಗಾಗಲೇ ಟೈಮ್ ಕೇಳಿದ್ದೀನಿ ಅವರಿಗೆ. ಕುಮಾರ್ ಕೃಪಾದ್ರೆ 6 ಗಂಟೆಯಿಂದ ಕೆಲವ್ರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಸಮಯ ಕೊಟ್ಟರೆ ನಾನು ಹೋಗೋವ್ರನ್ನ ಭೇಟಿ ಮಾಡ್ತಾಯಿದ್ದೀನಿ. ನಾನು ಪ್ರಮುಖವಾಗಿ ಅವ್ರ ಹತ್ರ ಮಾತಾಡಬೇಕು ಅಂತ ಇರ್ತಕ್ಕಂಥದ್ದನ್ನು, ಬಿ ಜೆ ಪಿ ಇಸ್ ಟೋಟಲಿ ನೆಗ್ಲೆಕ್ಟೆಡ್ ದಿಸ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಇಲ್ಲಿ ನಾಯಕತ್ವ ಇದೆಯಲ್ಲ, ವಿಜಯೇಂದ್ರ ಇರ್ಬೋದು ಅಥವಾ ಅಶೋಕ್ ಇರ್ಬೋದು, ಇವ್ರಿಗೆ ಪಾರ್ಟಿ ಬಗ್ಗೆ ಮತ್ತು ಸರ್ಕಾರನ ಎಲ್ಲಿ ತಿವಿಬೇಕು ಅಂತಕ್ಕಂಥದ್ದೇ ಅರ್ಥ ಆಗ್ತಾಯಿಲ್ಲ ಇವರಿಗೆ. ಸುಮ್ಮನೆ ದಿವಸ ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟಿರಲಿ, ಏನೂ ಆಗ್ತಾಯಿಲ್ಲ ಇಲ್ಲಿ. ಅವರು ಸರಿಯಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ರಿಜಿನ್ಯೂಯೇಟ್ ಮಾಡಬೇಕದನ್ನು, ಕಳ್ಕೊಂಡಿರೋದನ್ನು ಮತ್ತೆ ಗಳಿಸ್ಬೇಕು ಅಂತಕ್ಕಂಥ ಅವ್ರು ಯಾವುದೇ ಯೋಚನೆಗಳು ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇಲ್ಲ. ಆಗ ಈಗ ನಾನೇ ಬ್ಯಾಕ್ವರ್ಡ್ ಕ್ಲಾಸ್ ಮ್ಯಾನ್. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಕುರುಬ ಸಮುದಾಯನೇ ಸ್ವಲ್ಪ ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಇವು ತಲೆ ಒಳಗೇನು ಎಲ್ಲ ಸಿದ್ದರಾಮಯ್ಯ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಜೊತೆಗೆ ಏನಿಲ್ಲ. ಆಮೇಲೆ ಇವ್ರ ತಲೆ ಒಳಗೆ ಹೇಗಿದೆ, ಈಶ್ವರಪ್ಪನೇ ಕುರುಬರು ಲೀಡ್ರು ಅಂತಂತೇಳಿ. ಕುರುಬರು ಈಶ್ವರಪ್ಪನ ಪರಿಗಣಿಸೇ ಇಲ್ಲ, ನೀನು ನಮ್ಮ ಲೀಡ್ರು ಅಂತಂತೇಳಿ. ಸೊ ಹಾಗಾಗಿ ಇವರು ಈಗ ಈ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಪಕ್ಷ 2 ಭಾಗ ಆಗಿದೆ, ಅಧ್ಯಕ್ಷ ಬದಲಾವಣೆ ಆಗಲೇಬೇಕು ಅನ್ನೋಂಥ ಆಗ್ರಹ ಶುರುವಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಸ್ತಾಪ ಮಾಡ್ತೀರಾ? ಖಂಡಿತ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಒಳಸುಳಿಗಳು ಭಾಳ ಇದ್ದಾವೆ. ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ಸಲ್ಲೂ ಒಳಸುಳಿಗಳು ಭಾಳ ಇದ್ದಾವೆ. ಏಕೆಂದರೆ ಕಾಂಗ್ರೆಸ್ಸಲ್ಲಿ ಪವರ್ ಶೇರಿಂಗ್ ಅದು ಯಾವತ್ತು ಬರಸ್ಟಾಗುತ್ತೋ ಗೊತ್ತಿಲ್ಲ. ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಉಳಿದ ದಿನಗಳಲ್ಲಿ ಪವರ್ ಶೇರ್ ಮಾಡ್ಕೋಬೇಕು ಅಂತಕ್ಕಂಥ ಒಳಗೇ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಯತ್ನಾಳ್ ಎಲ್ಲೋ ಒಂದು ಕಡೆ ಜೋಡಿ ಆಗ್ತಾ ಇದ್ದಾರೆ ಅವರು. ಮತ್ತು ಸಿದ್ದರಾಮಯ್ಯನೂ ಯಾರು ಯಡಿಯೂರಪ್ಪನವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ವಿಜಯೇಂದ್ರ ಹೇಗೆ ಗೆದ್ದಿದ್ದು, ಸಿದ್ದರಾಮಯ್ಯ ಗೆಲ್ಲಲಿಕ್ಕೆ ಯಾವ ಥರ ಆಯಿತು, ಇವೆಲ್ಲ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎರಡೂ ಪಾರ್ಟಿಯಲ್ಲಿ. ಇದನ್ನೆಲ್ಲ ಪ್ರಸ್ತಾಪ ಮಾಡ್ತೀರಾ ನೀವು? ಮಾಡ್ತೇನೆ, ಬಟ್ ಹಿ ಗಿವ್ಸ್ ಟೈಮ್. ನನಗೆ ಒಂದು 10 ನಿಮಿಷ ಟೈಮ್ ಕೊಡಬೇಕು. ಕೊಟ್ಟರೆ ಮಾಡಿ, ಬಟ್ ಐ ಕಾಂಟ್ ವೆಯ್ಟ್ ಫಾರ್ ಎ ಲಾಂಗ್ ಟೈಮ್ ಟು ಮೀಟ್ ಮಿಸ್ಟರ್ ನಡ್ಡಾ. ಕೊಟ್ಟರೆ ಐ ಕ್ಯಾನ್. ಇಲ್ಲಿನ ಸಮಸ್ಯೆ ಪರಿಹರಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತೀರಾ? ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ನೀವು ಹೇಳ್ತೀರಾ ಅಥವಾ ಇವರೇ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಾ? ನಾನು ಅದ್ರ ಬಗ್ಗೆ ಯಾರನ್ನೇ ಬದಲಾಯಿಸಿ ಅಂತ ಹೇಳೋದು, ಇರೋ ವಿಚಾರ ಹೇಳ್ತೀವಿ ನಾವು. ಅದನ್ನು ಇಡೀ ಪಕ್ಷದ ಅಮೂಲಾಗ್ರವಾಗಿ ಬದಲಾವಣೆಗಳಾಗಬೇಕಿದೆ. ಅಮೂಲಾಗ್ರವಾಗಿ ಎಲ್ಲ ಜಿಲ್ಲೆಗೂ ಕೂಡ ಅವಕಾಶ ಸಿಗಬೇಕು, ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಅವಕಾಶ ಸಿಗಬೇಕು ಇದರಲ್ಲಿ. ಹಾಗಾಗಿ ಅದನ್ನೆಲ್ಲ ಅವ್ರಿಗೆ ವಿಸ್ತಾರವಾಗಿ, ನಾನು 50 ವರ್ಷದಿಂದ ಈ ರಾಜ್ಯದ ರಾಜಕೀಯನ ನೋಡಿರ್ತಕ್ಕಂಥವನು. ಹಾಗಾಗಿ ಅವ್ರ ಹತ್ರ ವಿಸ್ತೃತವಾಗಿ ಮಾತಾಡ್ತೀನಿ. ಅವ್ರು ಎಷ್ಟು ಮಟ್ಟಿಗೆ ತಗೋತಾರೆ ಇದನ್ನು ನೋಡಬೇಕು. ಅದನ್ನು ಸೊ ಈಗ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬಿ ಜೆ ಪಿ ಒಳ ಜಗಳ, ಇನ್ನೊಂದು ಕಡೆಗೆ ಇಲ್ಲಿ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ವಿಚಾರ. ನಿಮ್ಮ ಅನಿಸಿಕೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ಬೋದಾ ಅಥವಾ ಆ ರೀತಿ ಮಾತುಕತೆ ಆಗಿರೋ ಸಾಧ್ಯತೆ ಇದೆಯಾ? ಅಲ್ಲ, ನಾನು ಹೇಳಿದ ಒಳಸುಳಿಗಳು. ಇದು ಸಿದ್ದರಾಮಯ್ಯನೇ ಕೊನೆ ಮನುಷ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ. ಹಿ ಈಸ್ ಗೋಯಿಂಗ್ ಟು ಬಿ ದಿ 16th ಲೂಯಿ ಇನ್ ದ ಹಿಸ್ಟ್ರಿ. ಲೂಯಿ ಕೇಳ್ತಾರೆ, ನಿನ್ನ ನಂತರ ಯಾರು ಅಂತ. ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ನಾನು
ಪ್ರಳಯ ಆದರೆ ಯಾರು ಉಳಿತಾರೆ, ಜಲಪ್ರಳಯವಾದ್ರೆ ಯಾರೂ ಉಳಿಯೋಂಗಿಲ್ಲ. ಹಾಗೆ ಈ ಕಾಂಗ್ರೆಸ್ಸಲ್ಲಿ ಏನೂ ಉಳಿಬಾರ್ದು ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದ್ದಾನೆ. ಕಾಂಗ್ರೆಸ್ಸಿನ ದ್ವೇಷಿ ಅಲ್ವೇ ಉದ್ದಕ್ಕೂ ಕೂಡ ಸಿದ್ದರಾಮಯ್ಯ. ಹಾಗಾಗಿ ಕಾಂಗ್ರೆಸ್ ಬದುಕೋದಕ್ಕೆ ಸಿದ್ದರಾಮಯ್ಯನೇ ಬಿಡಲ್ಲ ಮುಂದೆ. ಅಂದರೆ ಅಧಿಕಾರವನ್ನು ಬಿಟ್ಕೊಡಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ. ಬಿಟ್ಕೊಡೋ ಸಂದರ್ಭ ಬಂದರೆ ಸರ್ಕಾರ ಇರಲ್ಲ ಅಂತೀರಾ? ಅಲ್ಲ, ಅದಾಗುತ್ತೆ. ಇದು ಎಚ್ ವಿಶ್ವನಾಥ್ ಅವರ ಮಾತು. ಸರ್ಕಾರದ ವಿಚಾರವಾಗಿಯೂ ಮಾತಾಡಿದ್ದಾರೆ, ಅವರ ಪಕ್ಷದ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ. ನಡ್ಡಾ ಅವರು ಸಮಯವನ್ನು ಕೊಟ್ಟರೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಎಲ್ಲ ವಿಚಾರವನ್ನು ಕೂಡ ಹೇಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ನ ಶಂಕರ್ ರಾವ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.